ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹ್ಯಾಪಿಯಾಗಿರೋ ಮೂಮೆಂಟಲ್ಲೂ ಯಾಕೆ ಸ್ಯಾಡ್ ಆಗಿದ್ದೀರಾ? ಏನಾಯ್ತು? ಎಲ್ಲ ನಾವು ಅನ್ಕೊಂಡಂಗೆ ಆಗಿದೆ ಅಲ್ವಾ? ಅಲ್ಲ, ಮಾಯಾ ಡ್ರೀಮ್ ಕ್ರಶ್ ಆಯಿತು, ದುರ್ಗನ್ ಮದುವೆ ಶರತ್ ಜೊತೆ ಆಯಿತು, ನೆಟ್ಟಿಗೆ ಸ್ಕೂಲ್ ಮುಖ ನೋಡದೇ ಇರೋ ಆ ಹಳ್ಳಿ ಹುಡುಗಿ ಮದುವೆ ಶರತ್ ದಿ ಗ್ರೇಟ್ ಜೊತೆ ಆಯಿತು. ಎಲ್ಲ ನಾವು ಅನ್ಕೊಂಡಂಗೆ ಆಗಿದೆ ಡ್ಯಾಡ್. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಯ್ತು, ನಿಜ. ಆದ್ರೆ ಹೇಗಾಯ್ತು, ಮದುವೆ ಹೇಗಾಯ್ತು ಅಂತ ನಾವೆಲ್ಲ ನೋಡಿದ್ವಲ್ಲ, ಇದೆಲ್ಲ ನಿಮ್ಗೆ ವಿಚಿತ್ರ ಅನಿಸ್ತಿಲ್ವಾ? ದುರ್ಗಾ ಬಂದಿದ್ದು, ಮದುವೆ ಮಂಟಪದಲ್ಲಿ ಕೂತಿದ್ದು, ಯು ರೈಟ್ ಡ್ಯಾಡ್. ಇವತ್ತಾಗಿದ್ದು ಮಿರಕಲೆ. ಮಾಯಾ ಹಸೆ ಮನೆ ಮೇಲೆ ಕೂತ್ಕೊಂಡಿದ್ದು, ಕ್ಲೋಸ್ಡ್ ಹಾಲಲ್ಲಿ ಸುಂಟ್ರ ಗಾಳಿ ಬೀಸುತ್ತೆ, ನಾವೆಲ್ಲ ಅಲ್ಲಾಡೋದಕ್ಕೂ ಆಗಲ್ಲ. ಆದ್ರೆ ದುರ್ಗಾ ಮಾತ್ರ ಕೂಲಾಗಿ ಬಂದ್ಬಿಟ್ಟು ಶರತ್ ಪಕ್ಕದಲ್ಲಿ ಕೂತ್ಕೊಂತಾಳೆ. ಇದೆಲ್ಲ ನೋಡ್ತಿದ್ರು ನಾವೇನು ಮಾಡೋಕ್ಕಾಗಲ್ಲ. ಶರತ್ ದುರ್ಗಾ ಕತ್ತಿಗೆ ತಾಳಿ ಕಟ್ಟಿದಾಗೆ ಎಲ್ಲ ಸ್ಟಾಪ್ ಆಗೋಗುತ್ತೆ. ಇಟ್ಸ್ ಮೋರ್ ಲೈಕ್ ಮ್ಯಾಜಿಕ್. ಇದೆಲ್ಲ ಹೇಗಾಯ್ತು ಅನ್ನೋದು ಅರ್ಥ ಆಗ್ತಿಲ್ಲ. ಬಟ್ ಹೌ ಡಸ್ ಇಟ್ ಮ್ಯಾಟರ್? ನಮ್ಗೆ ಬೇಕಾಗಿದ್ದಾಯ್ತು ಅಷ್ಟೇ ಮ್ಯಾಟರ್ ಆಗುತ್ತೆ. ಹೇಗಾಯ್ತು, ಯಾಕಾಯ್ತು, ಲೆಟ್ಸ್ ಜಸ್ಟ್ ಎಂಜಾಯ್. ಡ್ಯಾಡ್, ಹಿತಾ ಈ ತರ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದುರ್ಗನ್ನ ಹಿತಾ ತುಂಬಾ ಇಷ್ಟಪಡ್ತಾಳೆ, ಸೊ ಅವಳು ಎಲ್ರಿಗಿಂತ ಖುಷಿ ಪಡ್ತಾಳೆ ಅಂತ ಅನ್ಕೊಂಡಿದ್ದೆ. ಶಾನ್ವಿ, ಅದೇ ಅಲ್ವಾ ನಾವು ಮಾಡ್ತಾ ಇರೋ ತಪ್ಪು. ನಮಗೆ ಹೇಗೆ ಬೇಕೋ ಹಾಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಂದು ವಿಷಯನ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನನ್ನ, ನಿನ್ನ ಹಾಗೂ ದೇವರ ದೃಷ್ಟಿಯಲ್ಲಿ ದುರ್ಗಾ ಪರ್ಫೆಕ್ಟೇ ಇರಬಹುದು. ಆದರೆ ನಮ್ಮ ಶರತ್ ಮತ್ತೆ ಹಿತಾ ಜೀವನದಲ್ಲಿ ಅಂಬಿಕಾ ಸ್ಥಾನ ತುಂಬೋದಕ್ಕೆ ಯಾರಿಂದಲೂ ಸಾಧ್ಯ. ಎಸ್ ಡ್ಯಾಡ್, ದುರ್ಗನ್ನ ಹಿತಾ ಫ್ರೆಂಡ್ ಒಳ್ಳೆ ವೆಲ್ ವಿಷರ್ ಅಂತ ಟ್ರೀಟ್ ಮಾಡಿದ್ಲು ಅನ್ಸುತ್ತೆ. ಶಾನ್ವಿ, ತಾಯಿ ಸ್ಥಾನ ಅಂದ್ರೇನೆ ಹಾಗೆ, ಯಾರಿಂದಲೂ ಅದನ್ನ ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ದುರ್ಗಾ ಒಳ್ಳೆ, ಆದರೆ ನಮ್ಮ ಹಿತಾ ಪುಟ್ಟಿ ಇನ್ನೂ ಸಣ್ಣ ಹುಡುಗಿ, ಮನಸ್ಸು ಸೂಕ್ಷ್ಮ. ಎಲ್ಲವನ್ನು ಅವಳಿಗೆ ಅರ್ಥ ಮಾಡಿಸೋದು ಕಷ್ಟ ಆಗತ್ತೆ. ಈಗೇನ್ ಮಾಡೋದು ಡ್ಯಾಡ್? ನನಗೂ ಗೊತ್ತಿಲ್ಲ ಶಾನ್. ಇಲ್ಲಿವರೆಗೂ ಆ ತಾಯಿ ಏನ್ ನಿರ್ಧಾರ ತಗೊಂಡಿದ್ಲೋ ಅದೆಲ್ಲ ನಡೆದಿದೆ ಅಂತ ನಂಬ್ಕೊಂಡಿದ್ದೀನಿ. ಇನ್ನು ಮುಂದೆನೂ ಹಾಗೆ ನಡೆಸ್ತಾಳೆ ಅಂತ ನಂಬ್ಕೊಂಡಿದ್ದೀನಿ. ಆದ್ರೆ ದುರ್ಗಾ, ಅವಳ ಬಗ್ಗೆ ನೆನ್ಸ್ಕೊಂಡ್ರೆ ತುಂಬಾ ಗಾಬರಿ ಆಗುತ್ತೆ ಶಾನ್ವಿ. ಮುಂದಿನ ಹಾದಿ ಅವಳಿಗೆ ಅಷ್ಟು ಸುಲಭವಾಗಿಲ್ಲ. ಪ್ರತಿ ಹೆಜ್ಜೆಗೂ ಸವಾಲನ್ನು ಎದುರಿಸಬೇಕಾಗತ್ತೆ. ಮನೆಯವರು ಅವಳನ್ನು ನೋಡಿದ್ರೆ ಕೆಂಡ ಕಾರ್ತಿರ್ತಾರೆ. ಮಾಳವಿಕಾ ಇದನ್ನೆಲ್ಲ ನೋಡಿ ಅಪ್ಸೆಟ್ ಆಗಿ ಆಶ್ರಮಕ್ಕೆ ಹೊರಟೋಗ್ಬಿಟ್ಲು. ಅವಳು ವಾಪಸ್ ಬಂದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಊಹೆ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆ ತಾಯಿನೇ ದಾರಿ ತೋರಿಸ್ಬೇಕು. ದುರ್ಗಾ, ನಿನಗೆ ಆಶ್ಚರ್ಯ ಆಗ್ತಿದೆ ಅಂತ ನನಗೆ ಗೊತ್ತು. ಆದ್ರೆ ನಾನು ಈಗ ನಿನಗೆ ಹೇಳೋ ಮಾತನ್ನ ಕೇಳಿದ್ರೆ ನಿನಗೆ ಆಘಾತನೇ ಆಗತ್ತೆ. ನೀನು ಇಷ್ಟ ದಿನ ನಿನ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರೋ ಈ ದೇವಿ, ನಿಜವಾಗಿ ಹೇಳ್ಬೇಕು ಅಂದ್ರೆ ದೇವಿನೇ ಅಲ್ಲ. ಯಾಕಂದ್ರೆ ಈ ನಿನ್ ಫ್ರೆಂಡಿಗೆ ದೇಹನೇ ಇಲ್ಲ. ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ ದುರ್ಗಾ?
ನೋಡು ದುರ್ಗಾ, ನಾನು ಈಗ ನಿನಗೆ ಹೇಳೋ ಮಾತನ್ನ ನೀನು ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊ ಆಯ್ತಾ. ಇವತ್ತು ಇದೆಲ್ಲ ನಡೆದಿದ್ದಕ್ಕೆ ಕಾರಣ ನಾನೇ. ನನ್ನ ಆತ್ಮ ನಿನ್ನ ದೇಹದೊಳಗೆ ಸೇರ್ಕೊಂಡಿದ್ರಿಂದ ನಿನ್ನ ಮತ್ತೆ ಶರತ್ ಮದುವೆ ನಡೀತು. ಇದೆಲ್ಲ ನಡೆಯೋ ಸಂದರ್ಭದಲ್ಲಿ ನಿನಗೆ ಪ್ರಜ್ಞೆನೇ ಇರಲಿಲ್ಲ. ನಾನೇ ನಿನ್ನ ದೇಹದೊಳಗೆ ಸೇರಿಕೊಂಡು ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ. ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ನೀನು ಕೇಳ್ತೀಯ ಅಂತ ನನಗೆ ಗೊತ್ತು ದುರ್ಗಾ. ಆದರೆ ನನಗೆ ನಿನ್ನ ನೋವು ಕೊಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ನನ್ನ ಗಂಡ, ನನ್ನ ಮಗಳನ್ನ ಆ ದುಷ್ಟರಿಂದ ಉಳಿಸ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು ದುರ್ಗಾ. ಗಂಡ ಮಗಳು ನಿನಗೆ ಅರ್ಥ ಆಗಿಲ್ಲ ಅಲ್ವಾ? ನನ್ನ ಕ್ಷಮಿಸು ದುರ್ಗಾ. ನಾನು ನಿನ್ನಿಂದ ಒಂದು ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ದೀನಿ ದುರ್ಗಾ. ನೀನು ಯಾವಾಗಲೂ ಕೇಳ್ತಿರ್ತೀಯ ಅಲ್ವಾ, ನಾನು ಯಾಕೆ ಈ ಮನೆಗೆ ಪದೇ ಪದೇ ಬರ್ತೀನಿ, ನನಗೂ ಈ ಮನೆಯವ್ರಿಗೂ ಏನು ಸಂಬಂಧ, ನನಗೆ ಹಿತ ನೋಡಿದ್ರೆ ಯಾಕೆ ಅಷ್ಟೊಂದು ಕನ್ಸರ್ನ್ ಅಂತ. ಯಾಕಂದ್ರೆ ಹಿತ ಅಂದರೆ ನಿನ್ನ ಪುಟ್ಟ ಮೇಡಮ್ ನಾನು ಹೆತ್ತ ಮಗಳು. ಶರತ್ ನನಗೆ ತಾಳಿ ಕಟ್ಟಿರೋ ಗಂಡ. ಸಾರಿ ದುರ್ಗಾ, ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರ್ಲಿಲ್ಲ. ಆದರೆ ಒಬ್ಬ ತಾಯಿಯಾಗಿ ನನ್ನ ಮಗಳನ್ನ ನಾನು ಹಾಗೆ ನರಳೋದಕ್ಕೆ ನನಗೆ ನೋಡೋಕ್ಕಾಗಲಿಲ್ಲ ದುರ್ಗಾ. ಆ ಮಾಯಾ ಶರತ್ಗೆ ಒಳ್ಳೆ ಹೆಂಡತಿ ಆಗ್ತಿರ್ಲಿಲ್ಲ, ಹಿತಂಗಂತೂ ಒಳ್ಳೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೆ ಬೇರೆ ದಾರಿ ಇಲ್ಲದೆ ಹೀಗೆ ಮಾಡಬೇಕಾಯ್ತು ದುರ್ಗಾ. ದುರ್ಗಾ, ನಿನಗೆ ಹೀಗೆ ಸಡನ್ ಆಗಿ ಹೇಳಿದ್ರೆ ಶಾಕ್ ಆಗತ್ತೆ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನನಗೆ ನಿನ್ನ ಈ ಸ್ಥಿತಿನಲ್ಲಿ ನೋಡಕ್ ಆಗ್ತಿಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ಸಾರಿ ದುರ್ಗಾ, ಪ್ಲೀಸ್ ಕೋಪ ಮಾಡ್ಕೋಬೇಡ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ಪ್ಲೀಸ್ ದುರ್ಗಾ. ದುರ್ಗಾ, ದುರ್ಗಾ, ಅಂದ್ರೆ ದುರ್ಗಂಗ್ ನನ್ ಕಾಣಿಸ್ತಿಲ್ವಾ?